ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ನಿನ್ನೆ ಆಗಿರುವಂತಹ ಬೆಳವಣಿಗೆಗಳು, ಇವತ್ತು ಆಗಬಹುದಾದಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಮಾತ್ರ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ರು. ನಾನು 160 ಭರವಸೆಯನ್ನು ನೀಡಿ 158 ಭರವಸೆಯನ್ನು ಈಡೇರಿಸಿದ್ದೇನೆ. ನಾನು ಜಾರಿಗೆ ತಂದ ಇಂದಿರಾ ಕ್ಯಾಂಟೀನ್ ಬಂದ್ ಮಾಡಿದ್ದಾರೆ. ನಿನಗೆ ದಮ್ಮು ತಾಕತ್ತು ಇದ್ರೆ ಒಂದೇ ವೇದಿಕೆ ಮೇಲೆ ಚರ್ಚೆ ಮಾಡೋಣ ಬಾ ಬೊಮ್ಮಾಯಿ ಅಂತ ಸಿದ್ದರಾಮಯ್ಯ ಸವಾಲನ್ನ ಹಾಕಿದರು. ಗೊತ್ತಾಗಿ ಕೂತ್ಕೊಳ್ಳಪ್ಪ, ನೀನು ಅಲ್ಲೇ ಬರದ ಕುರ್ಚಿನಲ್ಲಿ ಕೂತು ಅರ್ಧ ಕೂಡ ನೀನು ಪ್ರಜಾಧ್ವನಿ ಸಮಾವೇಶದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕುರ್ಚಿಗಾಗಿ ಕಿತ್ತಾಡ್ತಾ ಇದ್ರು. ಆಗ ಕಾರ್ಯಕರ್ತರನ್ನ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಸ್ಯ ಭರಿತವಾಗಿ ಗದರಿಸಿದ್ರು. ಕುತ್ಕೊಳ್ಳಪ್ಪ, ಅವನಿಗೆ ಅರ್ಧ ಕುರ್ಚಿ ಕೊಡಯ್ಯ ನೀನು ಅಂತ ಹೇಳಿದ್ರು. ಸಿದ್ದರಾಮಯ್ಯ ಮಾತಿಗೆ ಬೆಲೆ ಕೊಟ್ಟು ಒಂದೇ ಕುರ್ಚಿ ಮೇಲೆ ಇಬ್ಬರು ಕಾರ್ಯಕರ್ತರು ಕುಳಿತುಕೊಂಡ್ರು. ಅದನ್ನ ನೋಡಿದ್ರೆ ಈಗ ಆಲ್ರೆಡಿ ಬೈಟ್ ಗೊತ್ತಾಗಿ ಕೂತ್ಕೊಳ್ಳಪ್ಪ, ನೀನು ಅಲ್ಲೇ ಬರದ ಕುರ್ಚಿನಲ್ಲಿ ಕೂತು ಅರ್ಧ ಕೂಡ ನೀನು ಕಲಬುರಗಿಯ ಆಳಂದದಲ್ಲಿ ನಡೆದಂತ ಕಾಂಗ್ರೆಸ್ ಪ್ರಜಾಧ್ವನಿ ಯಾತ್ರೆಯಲ್ಲಿ ಲಂಬಾಣಿ ಮಹಿಳೆಯರ ಜೊತೆ ಸಿದ್ದರಾಮಯ್ಯ ಡ್ಯಾನ್ಸ್ ಮಾಡಿದ್ರು. ನಂತರ ಕುಡವನ್ನ ತಲೆ ಮೇಲೆ ಹೊತ್ತು ಡ್ಯಾನ್ಸ್ ಮಾಡಿದ್ರು. ಸಮಾವೇಶಕ್ಕೆ ಆಗಮಿಸಿದಂತ ಸಿದ್ದರಾಮಯ್ಯನವರಿಗೆ ಜೋಳದ ದಂಟಿನ ಬೃಹತ್ ಹಾರವನ್ನು ಹಾಕಲಾಯಿತು. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ರಮೇಶ್ ಕಾಳಗ ಶುರುವಾಗಿದೆ. ವೈಯಕ್ತಿಕ ವಾರ್ ಆಯಿತು, ಈಗ ಕ್ಷೇತ್ರ ವಾರ್ ಶುರುವಾಗಿದೆ. ರಮೇಶ್ ಜಾರಕಿಹೊಳಿ ಟಾರ್ಗೆಟ್ ಬೆನ್ನಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅಲರ್ಟ್ ಆಗಿದ್ದಾರೆ. ಬೆಳಗಾವಿ ತಾಲೂಕಿನ ದಾರಿಹಾಳ ಗ್ರಾಮದಲ್ಲಿ SC/ST ಸಮಾವೇಶ ನಡೆಸಲಾಯಿತು. ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ನಡೆದಂತಹ ಸಮಾವೇಶ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್, MLC ಚನ್ನರಾಜ ಹಟ್ಟಿಹೊಳಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದಂಥ ಲಕ್ಷ್ಮೀ ಹೆಬ್ಬಾಳ್ಕರ್, ಎಲ್ಲ ಕಷ್ಟ ಎದುರಿಸಲಿಕ್ಕೆ ರೆಡಿಯಾಗಿದ್ದೇನೆ, ನಿಮ್ಮ ಸಹಕಾರ ಕೊಡಿ. ಬಹಳಷ್ಟು ಜನ ಬರ್ತಾರೆ, ಆರೋಪ ಮಾಡ್ತಾರೆ, ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಬೇಡಿ ಅಂತ ರಮೇಶ್ ಜಾರಕಿಹೊಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ನಮ್ಮ ಅಧ್ಯಕ್ಷರು ಮತ್ತು ಸಮಾಜದ ಮುಖಂಡರುಗಳೆಲ್ಲ ಸಂಬಂಧಪಟ್ಟಂಥವ್ರು ಇಲ್ಲ ನಾವು ಮಾಡೋಣ ಅಂತ ಹೇಳಿದ್ರು. ಬೇಡಪ್ಪ, 9-10 ವರ್ಷ ಆಯಿತು ಈ ಕ್ಷೇತ್ರದಲ್ಲಿ, ನಾನು ಆ ರೀತಿ ಎಲ್ಲೂ ಒಂದೂ ಹಾಗೆ ಇದನ್ನು ಮಾಡಿಲ್ಲ ಅಂದರೂ ಕೂಡ ಕೇಳಲಿಲ್ಲ. ಭಾಳ ಉತ್ಸಾಹದಿಂದ ಮಾಡ್ತೀವಿ ಅಂತ ಹೇಳಿ ಎಲ್ಲರೂ ಮುಂದೆ ಬಂದಂಥ ಸಂದರ್ಭದಲ್ಲಿ ಈ ಒಂದು ಸಮಾವೇಶವನ್ನು ಮಾಡಿದ್ವಿ. ಬ್ರಾಹ್ಮಣರ ಬಗ್ಗೆ ಕುಮಾರಸ್ವಾಮಿ ಹೇಳಿಕೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಸ್ವಾಮೀಜಿಗಳು, ರಾಜಕಾರಣಿಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬ್ರಾಹ್ಮಣ ಒಕ್ಕೂಟ HDK ಕ್ಷಮೆಗೆ ಆಗ್ರಹಿಸಿದೆ. ಇದೀಗ ತಮ್ಮ ಹೇಳಿಕೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು ವೈಯಕ್ತಿಕವಾಗಿ ಟೀಕೆ ಮಾಡಿದ್ದೇನೆ, ಆದರೆ ಬ್ರಾಹ್ಮಣ ಸಮಾಜವನ್ನು ಟೀಕಿಸಿಲ್ಲ. ಬ್ರಾಹ್ಮಣ, ದಲಿತ ಯಾವುದೇ ಸಮಾಜಕ್ಕೆ ನಾನು ಅವಮಾನ ಮಾಡಿಲ್ಲ. ಗಾಂಧೀಜಿ, ಶಿವಾಜಿ ಕೊಂದ ವರ್ಗ ಅಂತ ಹೇಳಿದ್ದೇನೆ. ಯಾವುದೇ ಸಮಾಜಕ್ಕೆ ನೋವು ಉಂಟು ಮಾಡುವಂಥ ಉದ್ದೇಶವಿರಲಿಲ್ಲ ಅಂತ ಹೇಳಿದ್ದಾರೆ. ಯಾವುದೇ ರೀತಿಯಲ್ಲೂ ಯಾವುದೇ ಸಮಾಜಕ್ಕೂ ಅಪಮಾನ ಮಾಡ್ತಕ್ಕಂಥ, ಅವಹೇಳನ ಮಾಡ್ತಕ್ಕಂಥ ಒಂದು ವಾತಾವರಣದಲ್ಲಿ ಬಂದವರಲ್ಲ. ಕೆಲವರು ಪಾಪ ಇವತ್ತು ವಿಶ್ಲೇಷಣೆ ಮಾಡಿದ್ದಾರೆ. ಕುಮಾರಸ್ವಾಮಿ ಹೇಳಿಕೆಯಲ್ಲಿ ಮತ್ತೆ ಬದಲಾವಣೆ ಅಂತೇಳಿ. ನಾನು ಮೊದಲನೇ ದಿವಸ ಏನು ಹೇಳಿಕೆ ಕೊಟ್ಟಿದ್ದೇನೆ, ಇವತ್ತು ಸಹ ನನ್ನ ಹೇಳಿಕೆ ಅದಕ್ಕೆ ನಾನು ಸ್ಟಿಕಾನ್ ಆಗಿರೋದು. ಎಲ್ಲೂ ನನ್ನ ಹೇಳಿಕೆಯಲ್ಲಿ ಬದಲಾವಣೆ ಆಗಿಲ್ಲ. ಮಹಾತ್ಮ ಗಾಂಧೀಜಿಯವರನ್ನು ಕೊಂದಂಥ ಒಂದು ವರ್ಗ, ಇದರ ಹಿನ್ನೆಲೆ ಶಿವಾಜಿಯನ್ನು ಕೊಂದಂಥ ವರ್ಗ, ಇವತ್ತು ಇದು ನಮ್ಮ ರಾಜ್ಯದಲ್ಲಿರ್ತಕ್ಕಂಥಲ್ಲ, ಇದು ಪಕ್ಕದ ಏನೋ ಒಂದು ರಾಜ್ಯದಲ್ಲಿದೆ. ಈಗಾಗಲೇ ಬೆಳಗಾವಿಯ ಪರಿಸ್ಥಿತಿನ ಎಲ್ಲಿಗೆ ತಗೊಂಡು ಹೋಗ್ಲಿಕ್ಕೆ ಹೊರಟಿದ್ದೀರಿ. ಕೆಣಕಿದ ಅಶ್ವಥ್ ನಾರಾಯಣಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಟಕ್ಕರ್ ಕೊಟ್ಟಿದ್ದಾರೆ. BMS ಟ್ರಸ್ಟಿ ಜೊತೆ ಸೇರ್ಕೊಂಡು ಅಶ್ವಥ್ ನಾರಾಯಣ ಮಾಡಿದ್ದೇನು ಗೊತ್ತಾ ಎನ್ನುತ್ತಾ ಟ್ರಸ್ಟಿ ಜೊತೆಗೆ ಅಶ್ವಥ್ ನಾರಾಯಣ ಊಟ ಮಾಡ್ತಾ ಇರುವಂಥ ಫೋಟೋವನ್ನು ತೋರಿಸಿದ್ದಾರೆ. ಆ ಮಹಾನುಭಾವ ಎಲ್ಲಿ ಕೂತು ಆಸ್ತಿ ಬರೆದು ಕೊಟ್ಟಿದ್ದಾನೆ ನೋಡ್ಕೊಳ್ಳಿ. ಊಟ ಮಾಡಿ ತಪ್ಪಲ್ಲ, ಯಾವ ಸಂದರ್ಭ ಅನ್ನೋದು ಮುಖ್ಯ. BMS ಟ್ರಸ್ಟ್ ಅಪ್ರೂವಲ್ಗೆ ನನ್ನ ಬಳಿ ಬಂದಿದ್ರು, ದೊಡ್ಡ ಆಫರ್ ಕೊಟ್ಟಿದ್ರು ಅಂತ HDK ಬಾಂಬ್ ಸಿಡಿಸಿದ್ದಾರೆ. ತಿಂತಾ ಇರೋದು ನಾನಲ್ಲ, BMS ಇಂಜಿನಿಯರಿಂಗ್ ಟ್ರಸ್ಟ್
ಏನೊಂದು ಟ್ರಸ್ಟ್ ಇತ್ತು 1954ನೇ ಇಸ್ವಿ ಟ್ರಸ್ಟು ಬಡ ಮಕ್ಕಳಿಗೆ ವಿದ್ಯೆ ಕೊಡಲಿಕ್ಕೆ ಬಂದಂಥ ಟ್ರಸ್ಟು ಇವತ್ತು ಯಾರು ತಿಂತಾ ಇದ್ದಾರೆ ನೋಡಿ. ಅಶ್ವಥ್ ನಾರಾಯಣಿಗೆ ಕೇಳಿ, ಕಾಪಿ ಕೊಡ್ತೀನಿ ಇದೆಲ್ಲ, ಯಾರ ಜೊತೆ ಕೂತ್ಕೊಂಡು ಬಗಿತಾ ಇದ್ದಾರೆ ತಿನ್ನೋದಕ್ಕೆ. ಟ್ರಸ್ಟ್ ಬರ್ಕೊಟ್ರಲ್ಲ. ಈಗ ನಾನು ಅಸೆಂಬ್ಲಿನಲ್ಲಿ ಚರ್ಚೆ ಮಾಡಿದ್ದಕ್ಕೆ ಮುಖ್ಯಮಂತ್ರಿಯಿಂದ ಹಿಡಿದು ಕಾನೂನು ಸಚಿವರಿಂದ ಒಬ್ಬ ಉತ್ತರ ಕೊಡಲಿಲ್ಲ. ಅವತ್ತು ಉತ್ತರ ಕೊಟ್ಟಂಥ ವ್ಯಕ್ತಿ ಅನಾಗರಿಕವಾಗಿ ಬಳಸಿದಂಥ ಪದ. ನಾನಿದನ್ನೆಲ್ಲ ಸುಲಭವಾಗಿ ಬಿಡೋನಲ್ಲ. ಈ ಬಾರಿ ಮುಖ್ಯಮಂತ್ರಿ ಈಗ ನಾಯಕತ್ವ ಭಾಳ ಸ್ಪಷ್ಟವಾಗಿದ್ದಾರೆ. ಈಗ ಮುಖ್ಯಮಂತ್ರಿ ಇದ್ದಾರೆ, ರಾಜ್ಯಾಧ್ಯಕ್ಷರಿದ್ದಾರೆ. ಸೊ ಹಾಗಾಗಿ ಮುಂದಿನ ಏನಾಗುತ್ತೆ ಅನ್ನೋಂಥದ್ದನ್ನ ಈಗೇನು ಹೇಳ್ತಾ ಇರೋದು ಯಾವುದಿಲ್ಲ. ಅವ್ರ ನಾಯಕತ್ವದಲ್ಲಿ ಚುನಾವಣೆಗೆ ಹೋಗ್ತಿರ್ಬೇಕಾದ್ರೆ ಆ ನಾಯಕತ್ವದಲ್ಲಿ ನಾವು ಚುನಾವಣೆನ ಹೋಗ್ತೀವಿ. ಟಿಕೆಟ್ ಗಲಾಟೆ ಆಗುವಂತ ಭೀತಿಯಿಂದ ದಾವಣಗೆರೆ ಕಾಂಗ್ರೆಸ್ ಮುಖಂಡರು ಆಣೆ ಪ್ರಮಾಣವನ್ನು ಮಾಡಿಸಿದ್ದಾರೆ. ಹರಿಹರದಲ್ಲಿ ನಡೆದಂಥ ಸಭೆಗೆ ಚುನಾವಣೆ ಉಸ್ತುವಾರಿಯಾಗಿ ಮಹಾರಾಷ್ಟ್ರದ ಕಾಂಗ್ರೆಸ್ನ ಶಾಸಕಿ ಪ್ರಣತಿ ಶಿಂದೆ ಬಂದಿದ್ರು. ಈ ವೇಳೆ ಅಭ್ಯರ್ಥಿ ಯಾರು ಎಂಬುದನ್ನು ಘೋಷಣೆ ಮಾಡುವಂತೆ ಕಾರ್ಯಕರ್ತರು ಪಟ್ಟನ್ನು ಹಿಡಿದಿದ್ರು. ಇದನ್ನು ಅರಿತಂತ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ HB ಮಂಜಪ್ಪ ಅಭ್ಯರ್ಥಿ ಮತ್ತು ಕಾರ್ಯಕರ್ತರಿಗೆ ಆಣೆ ಪ್ರಮಾಣವನ್ನು ಮಾಡಿಸಿದ್ದಾರೆ. ಹರಿಹರ ಕ್ಷೇತ್ರದಲ್ಲಿ 9 ಜನ ಟಿಕೆಟ್ ಆಕಾಂಕ್ಷಿಗಳಿರುವಂಥದ್ದು. ಯಾರಿಗೆ ಟಿಕೆಟ್ ಕೊಟ್ಟರೂ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿಕೊಂಡು ಬರುವಂತೆ ಪ್ರಮಾಣವನ್ನು ಮಾಡಿಸಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ರಾಜ್ಯದ ಪ್ರಥಮ ಸಮಗ್ರ ಯಕ್ಷಗಾನ ಸಮ್ಮೇಳನ ಶನಿವಾರ ಭಾನುವಾರ ನಡೀತಾ ಇದೆ. ಈ ಸಮ್ಮೇಳನಕ್ಕೆ ಸಿಎಂ ಕೂಡ ಆಗಮಿಸಲಿದ್ದಾರೆ. ಆದರೆ ದಿಕ್ಸೂಚಿ ಭಾಷಣಕ್ಕೆ ಲೇಖಕ ರೋಹಿತ್ ಚಕ್ರತೀರ್ಥಗೆ ಆಹ್ವಾನಿಸಿದ್ದಕ್ಕೆ ಪ್ರಗತಿಪರರು ಆಕ್ಷೇಪವನ್ನು ಎತ್ತಿದ್ದಾರೆ. ಯಕ್ಷಗಾನಕ್ಕೂ ರೋಹಿತ್ ಚಕ್ರತೀರ್ಥಗೂ ಏನು ಸಂಬಂಧ? ಉದ್ದೇಶಪೂರ್ವಕ ಅಜೆಂಡಾಗಳೊಂದಿಗೆ ರೋಹಿತ್ ಚಕ್ರತೀರ್ಥರನ್ನ ಕರೆಸಲಾಗಿದೆ ಅಂತ ಕಿಡಿಕಾರಿದ್ದಾರೆ. ಆದರೆ ರೋಹಿತ್ ಚಕ್ರತೀರ್ಥ ತವರು ಗ್ರಾಮದಲ್ಲೇ ಸಮ್ಮೇಳನ ನಡೀತಾ ಇದೆ, ಆದ್ದರಿಂದ ಕರೆಸಿದ್ದೇವೆ ಅಂತ ಶಾಸಕ ರಘುಪತಿ ಭಟ್ ಹೇಳಿದ್ದಾರೆ. ಅನ್ನುವ ವ್ಯಕ್ತಿಯನ್ನ ಗೋಷ್ಠಿಗಳ ದಿಕ್ಸೂಚಿ ಭಾಷಣಕ್ಕೆ ಆಮಂತ್ರಣವನ್ನ ಮಾಡಿದ್ದಾರೆ. ಇದು ಯಾವ ಕಾರಣಕ್ಕೆ, ಯಾವ ಪ್ಯಾರಾಮೀಟರ್ ಅನ್ನ, ಯಾವ ಮಾನದಂಡವನ್ನ ಇಟ್ಟುಕೊಂಡು ರೋಹಿತ್ ಚಕ್ರತೀರ್ಥನನ್ನ ಯಕ್ಷಗಾನ ಗೋಷ್ಠಿಗಳ ದಿಕ್ಸೂಚಿ ಭಾಷಣಕ್ಕೆ ಕರೆದಿದ್ದಾರೆ? ಚಕ್ರತೀರ್ಥವನ್ನು ಹಾಕಿದ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯಗಳು ಬರ್ತಾ ಇದೆ. ಮತ್ತು ಎಲ್ಲ ಒಳ್ಳೆಯ ಕೆಲಸದಲ್ಲಿ ಒಂದೊಂದು ಅಪಪ್ಸರಗಳು ಇರ್ತದೆ. ರೋಹಿತ್ ಚಕ್ರವರ್ತಿಯವರು ಯಕ್ಷಗಾನದ ಬಗ್ಗೆ ಸಾಕಷ್ಟು ಅಧ್ಯಯನವನ್ನು ಮಾಡಿದವರು ಮತ್ತು ಅದರ ಬಗ್ಗೆ ತಿಳ್ಕೊಂಡವರು. ಮತ್ತು ಅವರ ಮನೆಯ ಹತ್ತಿರವೇ ಸಮ್ಮೇಳನ ಆಗ್ತಾಯಿದೆ. ಉಡುಪಿಯವರು ಅಂತ ಹೇಳುವ ಕಾರಣಕ್ಕೋಸ್ಕರ ಗೋಷ್ಠಿ ಅವರು ನಡೆಸೋದಲ್ಲ, ಗೋಷ್ಠಿಯ ಒಂದು ಉದ್ಘಾಟನಾ ದಿಕ್ಸೂಚಿ ಭಾಷಣವನ್ನು ಮತ್ತು ಸಮ್ಮಪ್ಪನ್ನು ಅವರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಐತಿಹಾಸಿಕ ಮೈಲಾರ ಲಿಂಗೇಶ್ವರ ಕಾರ್ಣಿಕೋತ್ಸವ ವಿಜೃಂಭಣೆಯಿಂದ ನಡೆದಿದೆ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಮೈಲಾರ ಗ್ರಾಮದಲ್ಲಿ ಕಾರ್ಣಿಕೋತ್ಸವ ಜರುಗಿದೆ. ಗುರವಯ್ಯ ರಾಮಪ್ಪ 14 ಅಡಿ ಎತ್ತರದ ಬಿಲ್ಲನೇರಿ ವರ್ಷದ ಕಾರ್ಣಿಕ ಭವಿಷ್ಯವನ್ನು ನುಡಿದಿದ್ದಾರೆ. ಅಂಬಲಿ ಹಳಸ್ತು ಕಂಬಳಿ ಬೀಸಿ ತಲೆ ಪರಾಕ್ ಅಂತ ಈ ವರ್ಷ ಕಾರ್ಣಿಕ ಭವಿಷ್ಯ ನುಡಿದಿರುವಂಥದ್ದು. ಬೆಂಕಣ ಮರಡಿಯಲ್ಲಿ ದೇವಸ್ಥಾನದ ಧರ್ಮದರ್ಶಿ ವೆಂಕಪ್ಪಯ್ಯ ಒಡೆಯರ್ ಕಾರ್ಣಿಕ ವಿಶ್ಲೇಷಣೆಯನ್ನು ಮಾಡಿದರು. ಈ ಹಿಂದೆಯೂ ಈ ಕಾರ್ಣಿಕ ಆಗಿದ್ದು ಮತ್ತೆ ಮರಳಿ ಆಗಿದೆ. ಪ್ರಾಮಾಣಿಕವಾಗಿ ನಿಷ್ಠೆಯಿಂದಿರುವಂಥ ವ್ಯಕ್ತಿ ರಾಜ್ಯ ಹಾಗೂ ರಾಷ್ಟ್ರವನ್ನಾಳುತ್ತಾನೆ ಅಂತ ಭಗವಂತ ದೈವವಾಣಿ ಮೂಲಕ ತಿಳಿಸಿದ್ದಾನೆ ಅಂತ ರಾಜಕೀಯ ವಿಶ್ಲೇಷಣೆಯನ್ನು ಮಾಡಿದರು. ಜೊತೆಗೆ ಮಳೆ ಬೆಳೆ ಜಾಸ್ತಿ ಆಗಲಿದ್ದು ರೈತರಿಗೆ ಒಳ್ಳೆಯದಾಗುತ್ತೆ ಅಂತ ರೈತಾಪಿ ವರ್ಗದ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಮನೆಯಲ್ಲಿ ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಿದ್ದನ್ನು ಖಂಡಿಸಿ ಧಾರವಾಡದ ಸ್ಲಂ ಬೋರ್ಡ್ಗೆ ಬಿಜೆಪಿ ಕಾರ್ಯಕರ್ತರು ಮುತ್ತಿಗೆಯನ್ನು ಹಾಕಿದರು. ಕಾಂಗ್ರೆಸ್ನ ಶಾಸಕ ಪ್ರಸಾದ್ ಅಬ್ಬಯ್ಯ ಅಧಿಕಾರಿಗಳನ್ನು ಮನೆಗೆ ಕರೆಸಿ ಹಕ್ಕುಪತ್ರವನ್ನು ವಿತರಿಸಿದರು. ಶಾಸಕರ ಕ್ರಮಕ್ಕೆ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಅಬ್ಬಯ್ಯ ಹಾಗೂ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದರು. ಅಲ್ಲದೆ ಹಕ್ಕುಪತ್ರ ಪಡೆಯುವಂತೆ ಒತ್ತಾಯಿಸಿದರು.